ಲಾಸ್ಟ್ ವೀಕ್ ರಿಲೀಸ್ ಆಯ್ತು ಅಂತ ತಗ್ಸಿದಷ್ಟೇ. ಅಲ್ಲ ಹಂಗಲ್ಲ ಸರ್, ಈಗ ಲಾಸ್ಟ್ ವೀಕ್ ರಿಲೀಸ್ ಆಗಿ ಏನಾರು ಈಗ ಲಾಸ್ಟ್ ವೀಕ್ ರಿಲೀಸ್ ಆಗಿ 29 ನಿನ್ನೆ ರಿಲೀಸ್ ಆಗಿರೋದು ನಮ್ಮ ಸಿನಿಮಾ. ಈಗ ಅಟ್ಲೀಸ್ಟ್ ಸ್ಟ್ಯಾಂಡಿನ ನೀವು ಫ್ರಂಟಲ್ಲಿ ಇಟ್ಟರೆ ಬರೋ ಆಡಿಯನ್ಸ್ ಅವರು ನೋಡ್ಕೊಂಡು ಬರ್ತಾರೆ. ಈಗ ಜನಗಳಿಗೆ ಗೊತ್ತೇ ಆಗಿಲ್ಲ ಅಂತಂದ್ರೆ ಹೆಂಗೆ ಬರ್ತಾರೆ? ನಾವು ಕಣ್ಮಟ್ಟಿಗೆನೆ ನಾವು ಬರ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಒಂದು 5-6 ಜನ ಆಡಿಯನ್ಸ್ ಬಂದವರು ಯಾವ್ದು ಸ್ಟ್ಯಾಂಡಿ ನೋಡ್ಕೊಂತಾರೆ, ಸ್ಟ್ಯಾಂಡಿ ಕನ್ನಡ ಸಿನಿಮಾ ಯಾವುದೂ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ಟ್ಯಾಂಡ್ ಇಟ್ಟಾಗ ಅಲ್ಲ ಏನಾಗ್ತಿದೆ, ಓಕೆ ಅದು ಇದೆ, ಸಿನಿಮಾನೇ ಗೊತ್ತಾಗ್ತಿಲ್ಲ, ಜನರಿಗೆ ಗೊತ್ತಾಗ್ಬೇಕಾದ್ರೆ ಅಲ್ವಾ? ಈಗ ನಾವು ಬಂದಿದ್ದೀವಿ ಬೆಂಗಳೂರಿಗೆ ಬಂದು ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ತಿದ್ದೀವಿ. ನಾವು ಸ್ಟ್ಯಾಂಡಿಗಳನ್ನ ಕೊಟ್ಟರು ಕೂಡ ನಿಮ್ಗೆ ಆಗಿಲ್ಲ ಅಂತಂದ್ರೆ ವಿಷನ್ ಬೇಕು ಸರ್, ದೊಡ್ಡದಾಗಿರೋದು ವಿಷನ್ ಬೇಕು ಜನರಿಗೆ. ಅಲ್ಲ ವಿಷನ್ ಎಲ್ಲ ಅಲ್ಲಿ ಅಂತ ಈಗ ನೀವು ತಂದುಬಿಟ್ಟು ಅಲ್ಲಿ ಅಲ್ಲಿ ಯಾರು ಅಲ್ಲ ಏನಕ್ಕೆ ಸರ್? ನಾವೀಗ ನಮ್ಮ ಸಿನಿಮಾ ಇರೋದು ಬರಬೇಕು ಇಡಬೇಕಲ್ವ ಸರ್? ಈಗ ನಮ್ಮ ಎದುರುಗಡೆ 4-5 ಜನ ಆಡಿಯನ್ಸ್ ನಮಗೆ ಲಾಸ್ ಅಲ್ಲ, ಅದು ಆಡಿಯನ್ಸ್ ವಾಪಸ್ ಹೋಗ್ತಾ ಇದ್ದಾರೆ. ನಾವು ಹೇಳಿ ನಮ್ಮ ಸಿನಿಮಾ ಬರ್ತಿದೆ ನೋಡಿ ಅಂತ ಅಟ್ಲೀಸ್ಟ್ ಸ್ಟ್ಯಾಂಡ್ ಇಡಬೇಕಲ್ವ ನೀವು? ಸ್ಟ್ಯಾಂಡ್ ಇಡಬೇಕಲ್ಲ ನೀವು? ಅಲ್ಲ ಈ ಥರ ಕನ್ನಡ ಸಿನಿಮಾಗಳಿಗೆ ನೀವೇ ಈ ಥರ ಮಾಡಿಬಿಟ್ರೆ ಹೆಂಗೆ ಸರ್? ಈಗ ಬೇರೆ ಸಿನಿಮಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ, ನಿನ್ನೆಯಿಂದ ಒಟ್ಟಾಡ್ತಿದ್ದೀವಿ, ನಿನ್ನೆ ರಿಲೀಸ್ ಆಗಿರೋದು, ಇವತ್ತೇ ಸ್ಟ್ಯಾಂಡ್ ಎತ್ಬಿಟ್ರೆ ಏನು ಮಾಡೋದು? ಜನಗಳು ಅಟ್ಲೀಸ್ಟ್ ಓಡಾಡೋಕ್ಕೆ ಬರೀ ನೋಡ್ಬೇಕಲ್ಲ ಅಟ್ಲೀಸ್ಟ್. ಅಲ್ಲ ಸರ್, ಪ್ರಾಬ್ಲಮ್ ಏನು ಅಂತ ನನಗೆ ಹೇಳಿ. ವಾಟ್ ಇಸ್ ದಿ ಪ್ರಾಬ್ಲಮ್? ನಮ್ಮಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಹೊಸಬ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಮತ್ತು ದೊಡ್ಡ ತೆಗೆಸ್ಬಿಡ್ತಾರೆ. ನಾವು ತಗ್ಸಿದಷ್ಟು ಯಾಕೆ? ರಾಂಗ್ ಇನ್ಫಾರ್ಮೇಶನ್ ಅಲ್ಲ. ಲಾಸ್ಟ್ ವೀಕ್ ಅಂತಂದ್ರೆ ಈ ವೀಕ್ ಆಗಿ ನಿನ್ನೆ ರಿಲೀಸ್ ಆಗಿರೋದು. ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ತಿಳ್ಕೊಂಡು ನಮಗೆಲ್ಲ ಇದು ಪ್ರಾಬ್ಲಮ್ ಮಾಡ್ತಿದ್ದೀರ. ನಾವು ಹೊಸ ಟೀಮು ನೀವು ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾಗಳಿಗೆ ತುಳಿತಾ ಇದ್ರೆ ಹೆಂಗೆ ಮಾಡೋದು? 4 ಜನ ಬರ್ತಾರೆ ಮೈಸೂರಲ್ಲಿ, ಸ್ಟ್ಯಾಂಡ್ ಇಲ್ಲ. ಗೊತ್ತಾ ಇಲ್ಲಿ ದೇರ್ ಬುಕಿಂಗ್ ಇಂಗ್ಲಿಷ್. ಸರ್ ಕೇಳಿ ನನ್ನ ಮಾತು, ದೇರ್ ಬುಕಿಂಗ್ ಇಂಗ್ಲಿಷ್ ಫ್ರೆಂಡ್ಸ್ ಹಿಯರ್. ಅವ್ರು ನೋಡ್ತಿದ್ದಾರೆ ಕನ್ನಡ ಸಿನಿಮಾ ಇಲ್ಲ ಅಂತ ಹೇಳ್ಬಿಟ್ಟು ಇಂಗ್ಲೀಷೋ ಹಿಂದಿನೋ ಯಾವುದೋ ತೆಲುಗು ಕನ್ನಡ ನೋಡ್ತಾ ಇದ್ದಾರೆ ಅವರು. ಸರ್ ಅಲ್ಲಿ ಯಾರು ನೋಡಲ್ಲ ಸರ್, ಸ್ಲೈಡ್ಸ್ 5 ನಿಮಿಷಕ್ಕೊಂದ್ಸರಿ ಪ್ಲೇ ಆಗುತ್ತೆ. ಯಾರು ನೋಡ್ತಾ ನಿಂತ್ಕೋತಾರೆ? ಸ್ಟ್ಯಾಂಡ್ ಆದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ, ಎಲ್ಲ ಇಡ್ತಾರೆ. ಅದಕ್ಕೆ ತಾನೇ ನಾವು ಹಂಗಾದ್ರೆ ಇದು ಏನು ಪ್ರಯತ್ನ ಏನು ಇಡ್ಸೋದು? ನಾವು ಇಲ್ಲಿ ತನಕ ತಿಂದು ಕೊಡೋದು ಏನಕ್ಕೆ? ನೋಡ್ಬೇಕಲ್ಲ, ಸ್ಟ್ಯಾಂಡ್ ಇಟ್ಕೊಂಡು ನೋಡ್ಬೇಕಲ್ಲ. ಅಲ್ಲ ತಪ್ಪಾಗಿದೆ, ತರಿಸಿ ಹಾಕ್ಸಿ. ನೋಡಿ ನೀವು ಇಟ್ಕೋಬೇಕಲ್ಲ ಸ್ಟ್ಯಾಂಡಿ, ಒಳಗಡೆ ಇಟ್ಕೊಳ್ಳಿ, ಮನೆಗೆ ತಗೊಂಡು ಹೋಗಿ. ಅದು ಏನು ಪೇ ಮಾಡೋದು ಪೇ ಮಾಡಿಬಿಡಿ. ನಾವು ದುಡ್ಡು ಕಟ್ಟಿರ್ತೀವಲ್ಲ ಅದಕ್ಕೆ ಪೇ ಮಾಡಿಬಿಡಿ. ಅಲ್ಲ ಸರ್, ಈಗ ನಿನ್ನೆ ಸ್ಟಾರ್ಟ್ ಆಗಿರೋ ಸಿನಿಮಾಗೆ ಸ್ಟ್ಯಾಂಡ್ ಇಟ್ಟಿಲ್ಲ ಅಂದ್ರೆ ಹೆಂಗೆ ಸರ್? ಅಲ್ಲ ಅಟ್ಲೀಸ್ಟ್ ನೀವೇನು ಕೈಯಿಂದ ಹಾಕಲ್ಲ. ನಮ್ಮ ಟೀಮ್ ನಾವು ಕೊಟ್ಟಿರೋ ಸ್ಟ್ಯಾಂಡಿನ ಮುಂದ್ಗಡೆ ಇಡೋಕೆ ಏನೇನು ಪ್ರಾಬ್ಲಮ್ ಅಂತಂದ್ರೆ ಜನಗಳಿಗೆ ಸಿನಿಮಾ ಬಗ್ಗೆ ಹೆಂಗೆ ಗೊತ್ತಾಗ್ಬೇಕಾಗಂದ್ರೆ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಈ ಥರ ಸ್ಟ್ಯಾಂಡ್ ಇಟ್ಟರೆ ಆಡಿಯನ್ಸ್ ಬರ್ತಾ ಇರ್ತಾರೆ, ನೋಡ್ತಾರೆ, ಅದಕ್ಕೆ ಥರ ಕೊಡ್ಕೊಳ್ಳೋದು. ಅಲ್ಲ ಯಾಕೆ ಸರ್ ತೆಗಿಬೇಕು? ತೆಗಿರಿ, ತೆಲುಗು ಸಿನಿಮಾ ತೆಗಿರಿ, ಇಂಗ್ಲಿಷ್ ಸಿನಿಮಾ ತೆಗಿರಿ, ತೆಲುಗು ಪಕ್ಕಟ್ರಿ ಎಲ್ಲಾದ್ರು. ಕನ್ನಡ ಸಿನಿಮಾ ಯಾಕೆ ತೆಗಿಬೇಕು ನೀವು? ಐ ವಿಲ್ ನಾಟ್ ಕಮ್ ಡೌನ್. ದಿಸ್ ಇಸ್ ಮೈ ಫಿಲ್ಮ್. ನೀವು ತಲೆ ಕೆಟ್ಟಿದೇನು? ಒಂದು ಕನ್ನಡ ಸಿನಿಮಾನ ಉಳಿಸೋಕ್ಕಾಗಲ್ಲ ಅಂದ್ರೆ ನೀವು ಯಾಕೆ ಕೆಲಸ ಮಾಡ್ತೀರಾ? ಕನ್ನಡದಲ್ಲಿದ್ದು, ಕರ್ನಾಟಕದಲ್ಲಿದ್ದು ಹೊಂಟೋಗ್ಬಿಡಿ ಎಲ್ಲಾದ್ರೂ. ಅಲ್ಲೆಲ್ಲ ಮೂಲೆಗೆ ಹಾಕ್ಬಿಟ್ಟಿದ್ದೀರಾ. ಎಲ್ಲಿ ಇಂಥ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಮೂಲೆಗೆ ಹಾಕಿದ್ದೀರಾ. ಎಲ್ಲಿ ಮೂಲೆಗೆ ಹಾಕಿ ಯಾರಿಗೆ ಬರ್ತಾರೆ? ಏನು ಉದ್ದೇಶ ಏನು? ಏನ್ ನಾನ್ಸೆನ್ಸ್ ಆಗಿ ಕೆಲಸ ಮಾಡ್ತೀರಾ ನೀವು? ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಒಂದು ಸ್ಟ್ಯಾಂಡಿನ ಒದ್ದಾಡ್ತಾ ಇದೀವಿ, ಅವಾಗಿಂದ ಒಂದು ಸ್ಟ್ಯಾಂಡಿ ಕಾಣಿಸ್ತಿಲ್ಲ. ಚೆನ್ನಾಗಿದೆ, ಅದಕ್ಕೆ ನೋಡೋಣ ಅಂತ ಬಂದೆ. ಅಲ್ಲ ಹುಡುಗರು ಬಂದಿದ್ದಾರೆ ಟ್ರೈಲರ್ ನೋಡ್ಬಿಟ್ಟು. ಅಟ್ಲೀಸ್ಟ್ ಬಂದು ಸ್ಟ್ಯಾಂಡಿ ನೋಡ್ಬಿಟ್ಟು ಸಿನಿಮಾ ಕೊಡೋರು ಎಷ್ಟೆಲ್ಲ ಇರ್ತಾರೆ. ಇಲ್ಲಾಂದ್ರೆ ಕಂಪ್ಲೇಂಟ್ ಅದು ಹೇಳಿ ನಾನು ಯಾಕೆ ತೆಗೆದ್ರೆ ನೀವು ಸ್ಟ್ಯಾಂಡಿ ಅಂತ ಹೇಳಿ. ಯಾಕೆ ಯಾರು ಹೇಳಿದಾರ? ನೋ, ಇಲ್ಲೇ ಮಾತಾಡಿ, ಇಲ್ಲೇ ಸೆಟಲ್ ಮಾಡಿ. ಐ ವಾಂಟ್ ಟು ನೋ ವೈ. ಯಾಕೆ ತೆಗೆದ್ರಿ ನೀವು? ನೋ ಸರ್, ಪ್ಲೀಸ್. ನಾನು ಇವಾಗ ಕೇಳಿದ್ದೀನಿ, ಯಾಕೆ ತೆಗೆದ್ರಿ ನೀವು ಸ್ಟ್ಯಾಂಡಿ? ತೆಗಿರಿ, ಪುಷ್ಪನ ತೆಗಿರಿ, ಮೋನ ತೆಗಿರಿ, ಬೇರೆ ಯಾವ್ಯಾವ ಇದೆಲ್ಲ ತೆಲುಗು ಕನ್ನಡ ಎಲ್ಲ ತೆಗೆದು ಒಗ್ಗಟ್ರಿ. ಕನ್ನಡ ಸಿನಿಮಾ ಯಾಕೆ ತೆಗಿದ್ರಿ? ಎಷ್ಟು ಕಷ್ಟಪಟ್ಟು ಮಾಡಿದೀವಿ ಅಂತ ಗೊತ್ತಾ ನಿಮ್ಗೆ? ಯಾಕೆ ತೆಗ್ದಿದ್ದೀರಾ ಅಂತ ಕೇಳ್ತೀನಿ. ಈಗೆಲ್ಲ ನೋಡ್ಕೊಬೇಕಲ್ಲ, ಯಾವ ಸಿನಿಮಾ ರಿಲೀಸ್ ಆಗ್ತಿದೆ, ಏನ್ ಕತೆ ನೋಡ್ಕೊಬೇಕಲ್ಲ. ನೀವು ಸಾರಿ ನಾನು ಮಿಸ್ ಆಗಿ ತೆಗ್ದಿದ್ದೀವಿ ಅದು ಹೇಳ್ತೀರಾ? ಸಾರಿ ಕೇಳ್ಬಿಟ್ಟು ನೀವು ನೋಡ್ಕೊಬೇಕು. ಒಂದು ಶೋ ಇಂದ ಯಾರು ಕೊಡ್ತಾರೆ? ನೀವು ಕೊಡ್ತೀರಾ? ಯಾಕೆ ಅಂತ 5 ಮಿನಿಟ್ಸ್ ಅಲ್ಲ, ನಾವು 5 ಮಿನಿಟ್ಸ್ ಅಲ್ಲ ಸರ್, ಸುಳ್ಳು ಹೇಳ್ಬೇಡಿ. ಹಳೆ ಫಿಲಮ್ ರಿಲೀಸ್ ಆಗಿದೆ ಸಿನಿಮಾ.
Can you see that? November 29th. ಯಾವಾಗ ನಿನ್ನೆ ಹಳೆ ಸಿನಿಮಾ ಹೆಂಗಾಯ್ತದು? ನೋಡಿ ನೀವು ಸುಳ್ಳು ಹೇಳಕ್ ಹೋಗ್ಬಿಡಿ. 5 ನಿಮಿಷ ಮುಂಚೆ ತೆಗಿತಿದ್ದೀರಾ. ಯಾರು ಹೇಳಿದಾರೆ ಅಂತ ಹೇಳಿ ಫಸ್ಟ್. 1.5 hour ಇಂದ ವೆಯ್ಟ್ ಮಾಡ್ತಿದ್ವಿ ನಾವು. 1.5 hour ಇಂದ 3 ಸರಿ ಬಂದಿದ್ದೀನಿ, ಅಲ್ಲಿ ಕೇಳಿದ್ದೀನಿ. 1.5 hour ಇಂದ ವೆಯ್ಟ್ ಮಾಡ್ತಿದೀವಿ. ಒಂದು 10 ಜನ 12 ಜನ ನನ್ನ ಆಡಿಯನ್ಸ್ ಬಂದು ಹೋಗಿದ್ದಾರೆ ವಾಪಸ್ ಥಿಯೇಟರ್ ನೋಡ್ಕೊಂಡು. ಆಯ್ತಾ, ಸ್ಟ್ಯಾಂಡಿಗಳಿಲ್ಲ ಎಂತದೂ ಇಲ್ಲ, ಬರೀ ಟ್ರೈಲರ್ ನೋಡ್ಕೊಂಡು ಬಂದ್ಬಿಟ್ಟು ನೋಡ್ತಾವ್ರೆ. 5 ನಿಮಿಷದ ಮುಂಚೆ ತೆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಬಂದು ಹೋಗಿದ್ದಾರೆ ಗೊತ್ತಾ ವಾಪಸ್? ಕನ್ನಡ ಜನ ಬರ್ತಾರೆ ಸಿನಿಮಾ ನೋಡಕ್ಕಂತ. ನಿಮ್ ಅಂತವ್ರೆಲ್ಲ ಕನ್ನಡ ಸಿನಿಮಾ ಉಳಿತಾ ಇಲ್ಲ. ನಾನ್ಸೆನ್ಸ್. ವಾಟ್ ರಬಿಶ್ ಆರ್ ಟಾಕಿಂಗ್ ಅಬೌಟ್? ಯಾವಾಗ ಆಗಿದೆ ನೋಡಿ, 29th November ಅಂತ ತೋರಿಸ್ತಿದೆ ಅಲ್ಲಿ. ಇಷ್ಟು ದೊಡ್ಡ ಸ್ಟ್ಯಾಂಡಿಂಗ್ ಔಟ್ ಒಂದು ಜನಗಳಿಗೆ ಸಿನಿಮಾ ಬಗ್ಗೆ ಕರ್ನಾಟಕದಲ್ಲಿ ಅಗತ್ಯನೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಸಿನಿಮಾ ಮಾತಾಡ್ತಾ ಇದಾರೆ. ನಮ್ದು ನೋವಾಗುತ್ತೆ. ಸರ್ ಇದ್ರೆ ಮತ್ತೆ ಏನಕ್ಕೆ ಕನ್ನಡದಲ್ಲಿದ್ರೆ ಈ ತರ ಮಾಡ್ತೀರಾ ನೀವು? ಎಲ್ಲ ಮೂಲ ಇಟ್ಟಿದ್ದೀರಾ ಸರ್, ಎಲ್ಲ ಮೂಲ ಇಟ್ಟಿದ್ದೀರಾ. ಔಟ್ ಆಫ್ ಏನ್ ಮಾತಾಡ್ತಿದ್ದೀರಾ ನೀವು? ಈ ಬಿಟ್ರೆ ಏನ್ ಮಾಡ್ತೀರಾ ಸರ್? ಹೋಗಿ 20 ಮಂದಿ ಇಲ್ಲಿ ಬಂದಿದ್ದಾರೆ, ಎಲ್ಲ ಹೋಗಿದ್ದಾರೆ, ಕರ್ಕೊಂಡು ಹೋಗಿ. ಎಲ್ಲ ಬೇರೆ ಕಡೆ ನೀವೇನ್ ಮಾಡ್ಬೇಕು ಈಗ? ಅಲ್ಲೊಂದು ಒಂದು ಸ್ಟ್ಯಾಂಡಿಂಗ್ ಒಂದು ಇಟ್ಟಿಲ್ಲ ಅಂತಂದ್ರೆ November 29th, that is yesterday. ನಾನೆಲ್ಲ ಬಿಡಲ್ಲ. Sir, that's why I'm talking to you. So, see, you can see each and every film, visual movies. This is our movie. No, just to be removed. Why, sir? One second. It's 2 minutes and you have objection. Please, you already 5 minutes. First you listen to me. First you listen to me. First you listen to me. I will not. ಅದೇ ಇಲ್ಲ, Madam, it is yesterday released. So we will this movie never released yet. This movie never released yet. Madam, upcoming movie you cannot shout. I will shout. I will shout. I will shout. I will shout. I can take action on you. We are giving money here. You have to keep this standards. What the hell are you doing here? See, sir, tell me. Okay. ನಾನು ಕಾಗಿ 10 ನಿಮಿಷ ಕನ್ನಡ ಬರ ನೀವು ಕನ್ನಡ ಮಾತಾಡಿ. ನಾನು ಮುಂದೆ ಮಾತಾಡಿ ನೀವು ಫಸ್ಟ್. ನನ್ನ ಮುಂದೆ ನಾನು ಆನ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್. Yes. Please sir, you don't talk to me. No. 4 ಆಗಿ 10 ನಿಮಿಷಕ್ಕೆ ಫಿಲ್ಮ್ ಸ್ಟಾರ್ಟ್ ಆಗಿದೆ, ಆಯ್ತಾ? ಇದು ಇವಾಗ ಬಂದಿದೆ, ರೈಟ್? 4:35, ರೈಟ್? ಇರ್ಬೇಕು ತಾನೆ ಇಲ್ಲಿ. ಯಾರು ಬರ್ತಾರೆ ಆಡಿಯನ್ಸ್ ಅವ್ರು ನೋಡ್ಕೊಂಡು ಇಡ್ಬೇಕು ತಾನೆ. ಕನ್ನಡ ನೋ ಸರ್, ಆ ಡಿಸ್ಪ್ಲೇ ಅಲ್ಲಿ ಯಾರಿಗೂ ಅಷ್ಟೊಂದು ಕುರ್ಸಲ್ಲ. 5 ನಿಮಿಷ ನಾವು ಏನಕ್ಕೆ ಸಂಚರಿಸಿದ್ದೀವಿ? ನಾವು ಏನಕ್ಕೆ ಯು ಲಿಸನ್ ಟು ಮಿ ಫಸ್ಟ್. Madam, we can speak to our distributor. Please call him. Call him. That's what I'm telling. I will take serious action on you guys. Let me tell you. Don't do this, okay? Don't do this. This is very wrong that you are doing us. ನೋವು ಮಾತಾಡ್ತೀವಿ. ಬಟ್ ನಾವು ಇನ್ನೊಂದು ಇಲ್ಲ ಸರ್, ಇದಕ್ಕೆ ಯಾರು ಲಾಸ್ ಆಗಿತ್ತಲ್ಲ, ಇದಕ್ಕೆ ಯಾರು ಕೊಡ್ತಾರೆ? ನಿನ್ನೆ ಮಾಡಿದ್ರ ನೀವು? ನಿನ್ನೆ ಐ ಆಮ್ ಡ್ಯಾಮ್ ಶೋರ್ ಇದು ನಿನ್ನೆನೂ ಇಟ್ಟಿಲ್ಲ ನೀವು. ನಿನ್ನೆನೂ ಇಟ್ಟಿಲ್ಲ ನೀವು. if you want I will show you CCTV footage. Yes, please. Yes. ಯಾಕೆ ಸರ್? ಅಲ್ಲ, 10 ನಿಮಿಷ ಇರ್ತಾರೆ ನಿಮ್ಮ ಜೊತೆ ಮಾತಾಡೋದಿಲ್ಲ ಸರ್. ನೀವು ಏನು ಮಾಡ್ತಾರೆ ತೋರಿಸಿ, ನಾನು ಏನು ಆಕ್ಷನ್ ತಗೋಬೇಕು ಖಂಡಿತವಾಗಿ ತಗೋತೀನಿ. ಐ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಆನ್ ಯು ಲೀಗಲಿ. ನಾವು ದುಡ್ಡು ಕೊಟ್ಟು ಸ್ಟ್ಯಾಂಡರ್ಡ್ಸ್ ಕಟ್ಸ್ತೀವಿ. ಏನೋ ದುಡ್ಡು ಕೊಟ್ಟು ಬಂಡವಾಳ ಹಾಕಿ ನಾವು ಸಿನಿಮಾ ಮಾಡ್ತೀವಿ ಜನರಿಗೆ ನೋಡಿ ತೋರಿಸ್ಬೇಕು ಅಂತ. ನೀವು ಒಳ್ಳೆ ಸಿನಿಮಾ ಇಲ್ಲಿ ಕೇಳ್ತೀನಲ್ಲ, ಇಲ್ಲಿ ಎಷ್ಟು ಜನ ಕನ್ನಡ ಆಡಿಯನ್ಸ್ ಇದಾರಲ್ಲ, ಪ್ಲೀಸ್ ವಾಚ್ ದಿ ಟ್ರೇಲರ್. ನಾನಿನ್ನ ಬಿಡಲಾರೆ. ನಿಮ್ಗೆ ಯಾರಿಗೂ ಚೆನ್ನಾಗಿ ಅನ್ಸಲಿಲ್ಲ ಅಂತಂದ್ರೆ ಅವಾಗ ನಾನು ಮಾತಾಡ್ತೀನಿ, ನಾನು ಸುಮ್ಮನೆ ಹೋಗ್ಬಿಡ್ತೀನಿ ಇಲ್ಲಿಂದ. ನಾನು ಹೇಳ್ತಿದ್ದೀನಲ್ಲ ಸರ್, ನೋಡಿ ಟ್ರೇಲರ್ ಇವಾಗೇ ನೋಡಿ. ನಿಮ್ಗೆ ಚೆನ್ನಾಗಿ ಅನ್ಸಲಿಲ್ಲ ಅಂತಂದ್ರೆ ನಾನು ಏನು ಹೇಳಲ್ಲ ಸರ್. ಇಲ್ಲ ಸರ್, ನೋ ದೀಸ್ ಪೋಸ್ಟರ್ಸ್, ಇಂಗ್ಲಿಷ್ ಪೋಸ್ಟರ್ಸ್, ತೆಲುಗು ಪೋಸ್ಟರ್ಸ್, ತಮಿಳ್ ಪೋಸ್ಟರ್ ಎಲ್ಲದೂ ಒಗ್ಗಟ್ಟೆ. ಕನ್ನಡ ಸಿನಿಮಾನ ಬೆಳೆಸಿ ಸರ್ ನೀವು. ವರ್ಷದಲ್ಲಿ ಯಾವತ್ತಾದ್ರೂ ಒಂದು ಸಿನಿಮಾ ಕನ್ನಡ ಸಿನಿಮಾ ಚೆನ್ನಾಗಿ ಬರುತ್ತೆ.
ಲಿಸನ್, ಅದು ನಿಮ್ ಫೇವರ್ ಮಾಡ್ತಿಲ್ಲ. ಸಿನಿಮಾ ಚೆನ್ನಾಗಿದೆ, ಹೋಗ್ತಾ ಇದೆ. ನಿಮ್ಗಷ್ಟೇ ಫೇವರ್ ಅಲ್ಲ, ಆಯ್ತಾ? ಸಿನಿಮಾ ಚೆನ್ನಾಗಿದೆ, ಜನ ಬಂದು ನೋಡ್ತಾ ಇದ್ದಾರೆ ಅಷ್ಟೇ. ಏನ್ ಮಾತಾಡ್ತೀರಾ ನೀವು? ಕನ್ನಡ ಮಾತಾಡಿ, ಕನ್ನಡ ಮಾತಾಡಿ, ಮಾತಾಡಿ ಕನ್ನಡ. ಹೌದೌದು ಸರ್, ಸಿಕ್ಕಿದ್ದೀವಿ. ಇದು ರಿಲೀಸ್ ಆಗಿದೆ. ಉಪವಾಸ ಇದನ್ನ ಡಿಸ್ಪ್ಲೇ ಹಾಕಿ ಯಾವ ಕಾಲ ಆಗಿದೆ ಉಪವಾಸ ಇದಕ್ಕಿಂತ ಡೇಟ್ ಇದೆ. ಅಲ್ಲಲ್ಲ ನಾನು ನೋಡಿದ್ದೀನಿ, ನಾನು ಹೇಳ್ತೇನೆ ಸರ್. ಇದಾಗ ಜಸ್ಟ್ ಯಾಕಂದ್ರೆ ನಮ್ದು ಎಲ್ಲಿಂದ ಎಕ್ಸಿಟ್ ಪ್ರಾಬ್ಲಮ್ ಇದೆ, ಎಕ್ಸಿಟ್ ಫ್ರೀ ಇರಬೇಕು. ಸೊ ವಿ ಕೆನಾಟ್ ಇವ್ರದೆಲ್ಲ ಇನ್ನೂ ಅಲ್ಲೇ ಇಟ್ಟಿದ್ದೀರಾ. ಇದನ್ನ ಆಲ್ರೆಡಿ ದೊಡ್ಡ ಡಿಸ್ಪ್ಲೇ ನೀವು ಹಾಕಿದ್ದೀರಾ. ನಾನು ಫಸ್ಟ್ ಕನ್ನಡ ಮೂವಿನ ಮುಂದೆ ಬಿಡಿ, ಕನ್ನಡ ಮೂವಿನ ಮುಂದೆ ಬಿಡಿ. ರಿಲೀಸ್ ಆಗಿದೆ, ಮಾಡಿದ್ದೀವಿ. ನಮ್ಮ ಸಿನಿಮಾನ ಸರ್ ಬೇರೆ ತೆಲುಗು ಇದು ರೀಸೆಂಟ್ಲಿ ರನ್ನಿಂಗ್ ಇರೋದು ಡಿಸ್ಪ್ಲೇನ್ ಅಲ್ಲೇ ಇಲ್ಲ. ಇಲ್ಲ ಮಾಡಬೇಡಿ ಸರ್, ಬಿಕಾಸ್ ಕನ್ನಡ ಅಂದ್ಮೇಲೆ ಕನ್ನಡ ವ್ಯಾಲ್ಯೂ ಮಾಡಿ ಅಷ್ಟೇ. ರಿಲೀಸ್ ಆಗಿಲ್ಲ, ಅದನ್ನ ಇಲ್ಲಿ ಮುಂದೆ ಡಿಸ್ಪ್ಲೇ ಮಾಡಿದ್ರೆ ಎಲ್ಲ ಕನ್ನಡಿಗರಿಗೆ ಕನ್ನಡ ಸಿನಿಮಾ ನೋಡಿ ಸರ್, ಎಲ್ರು ನೋಡಿ, ನೀವು ನೋಡಿ. ನಾನಿನ್ನ ಬಿಡೋದಾದ್ರೆ ನಿಮ್ ಚೆನ್ನಾಗಿ ಅನ್ಸುತ್ತೆ ಅಷ್ಟೇ ಹೋಗಿ, ಇಲ್ಲಾಂದ್ರೆ ಹೋಗ್ಬೇಕು. ರಿವ್ಯೂಸ್ ಬರ್ತಿದೆ ಗೊತ್ತಾ? ಸಿನಿಮಾ ಎಲ್ಲ ಬರ್ತಾರೆ, ಮೂಲೆ ಹಾಕಿದ್ದಾರೆ. ಎಲ್ಲ ತೆಲುಗು, ತಮಿಳು, ಇಂಗ್ಲಿಷ್ ಸಿನಿಮಾನ ಇಟ್ಬಿಟ್ಟಿದ್ದಾರೆ. 2 ವರ್ಷ 3 ವರ್ಷ ಯಾಕೆ ಇರ್ತಾರೆ ಇದು? ನಾವು ಗೊತ್ತಿದ್ರೆ ಯಾಕೆ ಮಾಡ್ತಾ ಇದ್ದೀರಿ ಕನ್ನಡ ಸಿನಿಮಾಗಳಿಗೆ? ಸ್ಟ್ಯಾಂಡ್ ಏನಕ್ಕೆ ಇಡ್ಸೋದು? ಆಡಿಯನ್ಸ್ ಗೊತ್ತಾಗಿ ಅಂತ ಇಡ್ಸೋದು. ಸ್ಟ್ಯಾಂಡ್ ತಗೊಂಡು ಮೂಲೆ ಇಡ್ತಾರೆ. ಯಾರು ಸಿನಿಮಾಗಳಿಗೆ ಅಲ್ಲೆಲ್ಲರೂ 5 ನಿಮಿಷ ಯಾರು ನಿಂತ್ಕೊಂಡು ನೋಡಕ್ಕಾಗಲ್ಲ ಅಂತಾನೆ ಯೂಸ್ ಮಾಡಿಸಿದ್ದು. ಕರ್ಕೊಂಡು ಹೋಗೋರು ನೋಡ್ತಾರೆ ಮುಂದೆ ಹಾಕಿರೋದಲ್ಲಿ. ಅಲ್ಲ, ನಿಮ್ಮ ಮನೆಯಿಂದ ಆಗಿಲ್ಲ ಸರ್, ಅದು ಇನ್ನೂ ಬಂದೇ ಇಲ್ಲ. ಡಿಸೆಂಬರ್ 20th ಸಿನಿಮಾ ಬರೋದು. ನಮ್ಮ ಸಿನಿಮಾನ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಕನ್ನಡ ಬಿಡಿಸೋದು ಎಲ್ಲ ಸೌತ್ ವಾಲಿ ಕಳಿಸ್ಬೋದು. ಅದೇ ಕನ್ನಡಿಗರಿಗೆ ಎಲ್ರು ನೋಡಿ, ನೀವು ನೋಡಿ. ನಾನಿನ್ನ ಬಿಡೋದಾದ್ರೆ ನಿಮ್ ಚೆನ್ನಾಗಿ ಅನ್ಸುತ್ತೆ ಅಷ್ಟೇ ಹೋಗಿ, ಇಲ್ಲಾಂದ್ರೆ ಹೋಗ್ಬೇಕು. ಎಷ್ಟು ಒಳ್ಳೆ ರಿವ್ಯೂಸ್ ಬರ್ತಿದೆ ಗೊತ್ತಾ? ಸಿನಿಮಾ ಎಲ್ಲ ಬರ್ತಾರೆ, ಮೂಲೆ ಹಾಕಿದ್ದಾರೆ. ಎಲ್ಲ ತೆಲುಗು, ತಮಿಳು, ಇಂಗ್ಲಿಷ್ ಸಿನಿಮಾನ ಇಟ್ಬಿಟ್ಟಿದ್ದಾರೆ. 2 ವರ್ಷ 3 ವರ್ಷ ಯಾಕೆ ಇರ್ತಾರೆ ಇದು? ನಾವು ಗೊತ್ತಿದ್ರೆ ಯಾಕೆ ಮಾಡ್ತಾ ಇದ್ದೀರಿ ಕನ್ನಡ ಸಿನಿಮಾಗಳಿಗೆ? ಸ್ಟ್ಯಾಂಡ್ ಏನಕ್ಕೆ ಇಡ್ಸೋದು? ಆಡಿಯನ್ಸ್ ಗೊತ್ತಾಗಿ ಅಂತ ಇಡ್ಸೋದು. ಸ್ಟ್ಯಾಂಡ್ ತಗೊಂಡು ಮೂಲೆ ಇಡ್ತಾರೆ. ಯಾರು ಕನ್ನಡ ಸಿನಿಮಾಗಳಿಗೆ ಅಲ್ಲೆಲ್ಲರೂ 5 ನಿಮಿಷ ಯಾರು ನಿಂತ್ಕೊಂಡು ನೋಡಕ್ಕಾಗಲ್ಲ ಅಂತಾನೆ ಯೂಸ್ ಮಾಡಿಸಿದ್ದು. ಕರ್ಕೊಂಡು ಹೋಗೋರು ನೋಡ್ತಾರೆ ಮುಂದೆ ಹಾಕಿರೋದಲ್ಲಿ. ಅಲ್ಲ, ನಿಮ್ಮ ಮನೆಯಿಂದ ಆಗಿಲ್ಲ ಸರ್, ಅದು ಆಗಿಲ್ಲ. ಇನ್ನೂ ಬಂದೇ ಇಲ್ಲ. ಡಿಸೆಂಬರ್ 20th ಸಿನಿಮಾ ಬರೋದು. ನಮ್ಮ ಸಿನಿಮಾನ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಕನ್ನಡ ಬಿಡಿಸೋದು ಎಲ್ಲ ಸೌತ್ ವಾಲಿ ಕಳಿಸ್ಬೋದು. ಅದೇ ಕನ್ನಡಿಗರಿಗೆ ದಯವಿಟ್ಟು ನಾನಿನ್ನ ಬಿಡಲಾರೆ ಸಿನಿಮಾ ರಿಲೀಸ್ ಆಗಿದೆ ನಿನ್ನೆ. ನೀವೆಲ್ಲರೂ ಟ್ರೇಲರ್ ನೋಡಿ ಇಷ್ಟ ಆದರೆ ಮಾತ್ರ ನಮ್ಮ ಸಿನಿಮಾ ನೋಡಿ. ಕನ್ನಡಿಗರಿಗೆ ಕನ್ನಡ ಸಿನಿಮಾಗಳನ್ನ ತುಳಿತಾ ಇದ್ದಾರೆ. ಒಂದು ಸ್ಟ್ಯಾಂಡ್ ಇಟ್ಟಿಲ್ಲ ನಮ್ಮ ಸಿನಿಮಾಗೆ. ನಾನು ಮೈಸೂರು ಹುಡುಗನೆ, ಮೈಸೂರಿಂದ ಹೋಗಿ ಬೆಂಗಳೂರಲ್ಲಿ ನಾನಿನ್ನ ಬಿಡಲ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ನಾನೇ ಡೈರೆಕ್ಟರು, ಇವರ ಪ್ರೊಡ್ಯೂಸರು, ಇವರು ಹೀರೋ. ಅಲ್ಲಿಂದ ಇಲ್ಲಿ ನೋಡಿರೋದಕ್ಕೆ ಇವತ್ತು ಗೊತ್ತಾಗ್ತಿದೆ ಕನ್ನಡ ಸ್ಟ್ಯಾಂಡಿಗಳು ಯಾವುದು ಇಟ್ಟಿಲ್ಲ. ಇಲ್ಲಿಂದ ಇಟ್ಟಿಲ್ಲ ಅಂದ್ಮೇಲೆ ನಾನು ಏನ್ ಮಾತಾಡ್ತಿದ್ದೀನಿ ನಿಮ್ದು ಮಾಡಿದ್ದೀರಾ? ನಮ್ಮ ಸಿನಿಮಾ ಸ್ಟ್ಯಾಂಡಿಂಗ್ ಇಟ್ಟಿಲ್ಲ ಪರವಾಗಿಲ್ಲ. ಟ್ರೇಲರ್ ನೋಡಿ, ಟೀಸರ್ ನೋಡಿ, ಇಷ್ಟ ಆದ್ರೆ ಮಾತ್ರ ಥಿಯೇಟರ್ ಒಳಗಡೆ ಹೋಗಿ ನಮ್ಗೆ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾಗಳನ್ನೆಲ್ಲ ಮೂಲೆ ಇಟ್ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಇಡ್ತಾ ಇದಾರೆ. ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಈಗ ಅಲ್ಲಿಂದ ಬಂದು ನೋಡಿರೋದಕ್ಕೆ ಗೊತ್ತಾಗ್ತಾ ಇದೆ, ಗೊತ್ತಾಗ್ತಿದೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಅಂತ. ಕನ್ನಡದವರೇ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ನೀವು ನೋಡಿ ಸರ್. ಎಲ್ಲರೂ ನಿಮ್ಮ ಹತ್ರ ಮೊಬೈಲ್ ಫೋನ್ಸ್ ಇರ್ಬೇಕಲ್ಲ, ಟ್ರೇಲರ್ ನೋಡಿ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಹೋಗಿ ಸಿನಿಮಾ. ಇಲ್ಲ ಸರ್, ಆಯ್ತಲ್ಲ, ಇದು ತುಂಬಾ ದೊಡ್ಡ ಇಶ್ಯೂ ಸರ್. ಇದು ಸೀರಿಯಸ್ ಪ್ರಾಬ್ಲಮ್. 40 ಗಂಟೆ ಫೋನ್ ಹಾಕಿದ್ದೀನಿ ಸರ್ ಅದಕ್ಕೆ. 2 ವರ್ಷ ಯಾವ ಬಂದು ನೋಡ್ಬೋದು, ಬೇರೆದೆಲ್ಲ ಬರ್ತೀವಿ 4 ಗಂಟೆ. ಏನ್ ಹೇಳ್ತೀರಾ? ನೋಟ್ ಮಾಡಿ ಅಂತಿರಲ್ಲ ನೀವು. ಇವೆಲ್ಲ
ಬಿಡಿ ಬಿಡಿ ಬೇಡ ಮೇಡಮ್, ಅದು ಸಿನಿಮಾನೇ ಬಿಡಿ, ಬೆಳೆಸ್ಬಿಡಿ. ಅದು ಸಿನಿಮಾನೇ ನಿಮ್ ತರ, ಅದು ಸಿನಿಮಾನೇ ಮಾಡಬೇಡಿ. ಈ ಸಿನಿಮಾನ ನಮ್ ಸಿನಿಮಾ ಹೋಗ್ಬೇಕಾ? ಈ ಸಿನಿಮಾ ನಡೀತದೆ ನಿಮ್ಗೆ? ಏನಿಲ್ಲ ಬಿಡಿ. ಏನ್ ಸರ್ ಇದು? ಅಲ್ಲಲ್ಲ, ಅದು ಪೋಸ್ಟ್ ಏನಾಗ್ಲಿ, ಇದು ಒಂದ್ ಲೆಸನ್ ಆಗ್ಬೇಕು. ಮೂವತ್ತಲ್ಲಿ ಒಂದ್ ಲೆಸನ್ ಆಗ್ಬೇಕು ಇವ್ರಿಗೆಲ್ಲ. ನಾಚಿಕೆ 4-10 ನಿಮಿಷಕ್ಕೆ ಶೋ ಇದೆ. ಶೋ ಟೈಮಲ್ಲೇ ಇಲ್ಲ ನಮ್ಮ ಪೋಸ್ಟರ್ ಇಲ್ಲಿ ಸ್ಟ್ಯಾಂಡಿ. ಜನರು ಹಿಂಗೆ ನಿಂತಾನೆ ಬಂದು ನೋಡ್ತಾ ಇದಾರೆ ಎಲ್ರು. ಯಾವ್ದು ಕನ್ನಡ ಸಿನಿಮಾ ಇಲ್ಲ ಅಂತಂದ್ರೆ ಬೇರೆ ಸಿನಿಮಾ ನೋಡ್ತಾರೆ. ಅದಕ್ಕೆ ಬೇರೆ ಸಿನಿಮಾ ಬೆಳೀತಾ ಇದೆ, ನಮ್ಮ ಸಿನಿಮಾ ಬೆಳೀತಾ ಇಲ್ಲ. ಏನು ಮಾತಾಡ್ತಾರೆ ಸರ್. ಎಲ್ಲ ಕಡೆ ಎಲ್ಲ ರಿವ್ಯೂ ಚೆನ್ನಾಗಿ ಬರ್ತಾ ಇದೆ ಸರ್. ಇಲ್ಲಿ ಬಂದ್ರೆ ಸ್ಟ್ಯಾಂಡ್ ಇದೆ ನಮ್ಮ ಸಿನಿಮಾ. ಅಲ್ಲ, ಅವ್ರು ಕನ್ನಡ ಮೈಸೂರಲ್ಲಿ ಕನ್ನಡ ಫಸ್ಟ್, ಎಲ್ಲೇ ಹೋಗಿ ಕನ್ನಡ ಫಸ್ಟ್. ಮಾತಾಡ್ತೀರಾ ಸರ್ ನೀವು? ಒಂದು ನಿಮಿಷ ಮಾತಾಡ್ತೀರಿ ಸರ್. ಯಾರು ಮಾತಾಡ್ತಾರೆ ಸರ್? ಏನ್ ನಮ್ಮ ಹತ್ರ ಮಾಡೋದು ತಪ್ಪಾಗ್ತೀರ? ಇವಾಗ ಏನ್ ಮಾಡ್ಬೇಕು ಸರ್ ಹೇಳಿ? ನೋಡಿ ಒಂದು ನಿಮಿಷ. ಕ್ಷಮೆ ಕೇಳಿ ಎಲ್ರ ಮುಂದೆ. ಆಯ್ತು ಫೈನ್, ಸಾರಿ. ಅವಾಗಲ್ಲ ಕೇಳಿ, ಅಲ್ಲಿ ಕೇಳಿ. ಇನ್ನೊಂದು ಸಾರಿ ಕೇಳ್ತೀರಾ ಮತ್ತೆ ಕನ್ನಡಿಗರೇ, ಎಲ್ಲ ಇರೋರೆಲ್ಲ ಕನ್ನಡಿಗರೇ. ನಮಗೆ ಅಲ್ಲ, ಬೇರೆ ನಮಗೆ ಅಲ್ಲ, ಇದು ನಮ್ಮ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಇರಬೇಕು. ಎಷ್ಟು ಜನ ಕನ್ನಡ ಬಂದಿದ್ದಾರೆ, ಯಾರಿಗೂ ಸಿನಿಮಾ ಬಂದಿದೆ ಅಂತಾನೆ ಗೊತ್ತಿಲ್ಲ. ಥ್ಯಾಂಕ್ ಯು ಮೇಡಮ್ ಈಗ ಥ್ಯಾಂಕ್ ಯು. ನಿಮ್ಗೆ ನಾವು ಹೊರತಾ ಇಲ್ಲ ಥ್ಯಾಂಕ್ ಯು ಅನ್ನಕ್ಕೆ. ಮಾತಾಡಿದಷ್ಟು ಆಯ್ತು ಬಿಡಿ ಸರ್. ಈಗ ಬಿಡಿ ಮೇಡಮ್, ಹೋಗ ಹೇಳಿದ್ರಲ್ಲ ಅವ್ರು, ಬಿಡಿ ಮೇಡಮ್. ಕನ್ನಡದ ಮುಂದೆ ಯಾವತ್ತೂ ಮೊದಲು ಕನ್ನಡ ಸಿನಿಮಾ ಹಾಕಿ, ಬೇರೆದೆಲ್ಲ ಆಮೇಲೆ ಹಾಕಿ. ಇಷ್ಟೊಂದು ಜನ ಆಡಿಯನ್ಸ್ ಇದ್ದಾರೆ ಕನ್ನಡಿಗರು. ನಿಮ್ಗೆ ಅವ್ರಿಗೆ ಜನಗಳಿಗೆ ಗೊತ್ತೇ ಆಗಲ್ಲ ಅಂದ್ರೆ ಹೆಂಗೆ ಬರ್ತಾರೆ? ಕನ್ನಡ ಸಿನಿಮಾ ಹೆಂಗ್ ಉತ್ತರ ಆಗುತ್ತೆ ನಿಮ್ಮಂತವರಿಂದ? ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಯಾರು ಹೆಂಗ್ ಬೆಳೆಯುತ್ತೆ ನಿಮ್ಮಂತವ್ರು ಇದ್ರೆ? ಒಬ್ರಿಗಾರು ಸ್ಟ್ಯಾಂಡ್ ಗೊತ್ತಾಗಿದೆಯಾ ಇಲ್ಲಿ ಯಾರು ಬಂದಿರೋರಿಗೆ? ಅಲ್ಲ, ಒಂದ್ ನಿಮಿಷ. ಸಾರಿ ಕೇಳ್ತೀರಾ? ಸಾರಿ ಕೇಳ್ತೀರಾ? ಇವಾಗ ಸಾರಿ ಮಾಡ್ತೀನಿ ನಾನು, ಮಾಡ್ತೀನಿ. I will have the right. I am telling you on your face. I am telling you on your face. Sorry, Say sorry on record. Then you move on. ಸಾರಿ ಕೇಳಿದ್ದೀರಾ? ಸಾರಿ ಕೇಳಿದ್ದೀರಾ? ಅಷ್ಟು 1 hour ಇಂದ ಆಡಿಯನ್ಸ್ ವಾಪಸ್ ಹೋಗಿದ್ದಾರೆ. ವಾಪಸ್ ಕರ್ಕೊಂಡು ಶೋ ತೋರಿಸ್ತೀರಾ? ಸಿನಿಮಾ ತೋರಿಸ್ತೀರಾ? ಅಲ್ಲ, ಏನ್ ಮಾಡ್ಬೇಕಲ್ಲ? ತಗೋಬೇಕು, ಕನ್ನಡ ಸಿನಿಮಾಗಳಿಗೆ ಮೊದಲು ಕೊಡ್ಬೇಕು. ವಾಯ್ಸ್ ರೈಸ್ ಮಾಡಬೇಡಿ, ವಾಯ್ಸ್ ರೈಸ್ ಮಾಡಬೇಡಿ, ವಾಯ್ಸ್ ರೈಸ್ ಮಾಡಬೇಡಿ. ಜನ ಕನ್ನಡಿಗರಿದ್ದಾರೆ. ಉಲ್ಟಾ ಮಾತಾಡ್ಬೇಡಿ. ಇದೆಲ್ಲ ನಮ್ದೆಲ್ಲ. ಇನ್ನು ಮೇಲೂ ಅಷ್ಟೇ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಇಲ್ಲ ಸರ್, ನೀವು ಆನ್ ರೆಕಾರ್ಡ್ ಕ್ಷಮೆ ಕೇಳಬೇಕು. ಈ ತರ ತಪ್ಪಾಗಿದ್ಕೆ ಯಾಕಂತಂದ್ರೆ ನಿಮ್ಮಿಂದ ಇನ್ನೊಂದು 4 ಜನ ಬುದ್ಧಿ ಕಲಿತಾರೆ. ನೀವು ಮಾಡಲೇಬೇಕು. ಇಲ್ಲಾಂದ್ರೆ ಐ ವಿಲ್ ನಾಟ್ ಕ್ಲೋಸ್ ದಿಸ್ ಇಶ್ಯೂ. ಐ ವಿಲ್ ನಾಟ್ ಕ್ಲೋಸ್ ದಿಸ್ ಇಶ್ಯೂ. ಏನೇ ಆಗಲಿ, yes, I will go on. I will go on. Definitely, I will do it. I will do what necessary steps to be taken. I know what to be taken.